भारत नंबर 1, जनता की आवाज, देश की खबर देखिए। ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಲಿ, ಸರ್ವಾಧಿಕಾರ ತೊಲಗಲಿ, ಸರ್ವಾಧಿಕಾರ ತೊಲಗಲಿ. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ನಡೆಯುವುದಿಲ್ಲ ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ. ಜೈ 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 ಅಂಬೇಡ್ಕರ್ ಬಸವಣ್ಣ फुले अंबेडकर कनकदार जिंदाबाद, फुले अंबेडकर पेरियार जिंदाबाद, फुले अंबेडकर सावित्री जिंदाबाद, फुले अंबेडकर बाबा साहेब जिंदाबाद, फुले अंबेडकर परियार जिंदाबाद, जय 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 भीम, जय 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 भीम. विद्यार्थी ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ಸರ್ವಾಧಿಕಾರ ದೂರವಾಗಲಿ, ಸರ್ವಾಧಿಕಾರ ಕೊನೆಗೊಳ್ಳಲಿ. ಜೈ 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 ಭೀಮ್. ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ. ಇವತ್ತು ದೇಶದ ಯುವ ಜನತೆ ಒಂದು ಭವಿಷ್ಯತ್ತಿನ ಹೋರಾಟ ಆಗಿ ಸುಮಾರು 1.5-2 ತಿಂಗಳಿಂದ ಏನು ಇವತ್ತು ನೀಟ್ ಎಕ್ಸಾಮ್ ಹಗರಣ ವಿರುದ್ಧ ಇಡೀ ದೇಶಾದ್ಯಂತ ಇವತ್ತು ರಾಜ್ಯಾದ್ಯಂತ ಏನು ಒಂದು ಪ್ರತಿಭಟನೆಗಳು, ಚಳುವಳಿಗಳು, ಇವತ್ತು ಏನು ಸಭೆಗಳು, ಸಮಾರಂಭಗಳು ನಡೆದಿದ್ವು. ಆ ಸಮಾರಂಭದ ಉದ್ದೇಶಕ್ಕಾಗಿ ಇವತ್ತು ಏನು ನಮ್ಮ ಬೇಡಿಕೆಗಳಿದ್ದು ಪೀಸ್ಫುಲ್ ಆಗಿ ನಾವೇನು ಇವತ್ತು ಒಂದು ಹೋರಾಟಗಳನ್ನ, ಇವತ್ತು ಚಳವಳಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆ ಚಳವಳಿಯ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ನಮ್ಮ ದೇಶದ ಒಬ್ಬ ಶಿಕ್ಷಣದ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಏನು ಇವತ್ತು ನೀಟ್ ಹಗರಣವನ್ನು ಇವತ್ತು ಮಾಡಿದ್ದಾರೆ. ಅದರ ಒಂದು ವೈಫಲ್ಯವನ್ನ ಒತ್ತಿಕೊಂಡು ಅವರು ರಾಜೀನಾಮೆ ನೀಡಬೇಕು. ಇವತ್ತು ನೀಟ್ ಪೇಪರ್ ಹಗರಣದಿಂದ ಇವತ್ತು ಏನು 22 ವಿದ್ಯಾರ್ಥಿಗಳು ಇವತ್ತು ಸುಸೈಡ್ ಮಾಡ್ಕೊಂಡಿದ್ರು. ಅವರಿಗೆ ಇವತ್ತು 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಅದೇ ರೀತಿಯಾಗಿ ಈ NTA ಅಂತಕ್ಕಂಥ ಒಂದು ಭ್ರಷ್ಟ ಇವತ್ತು ನೀಟ್ ಎಕ್ಸಾಮ್ ನಡೆಸಕ್ಕಂತ ಒಂದು ಭ್ರಷ್ಟ ಸಂಸ್ಥೆ ಇವತ್ತು ರದ್ದು ಮಾಡ್ಬೇಕಂತಕ್ಕಂಥ ಬೇಡಿಕೆಯೊಂದಿಗೆ ನಾವು ಇವತ್ತು ಈ ಒಂದು ಚಳುವಳಿಯನ್ನ, ಇವತ್ತು ಆಂದೋಲನವನ್ನ ಪ್ರಾರಂಭ ಮಾಡಿ ಇಡೀ ಪ್ರಪಂಚಕ್ಕೆ ಇವತ್ತು ತಿಳಿಸುವಂತ ಒಂದು ಕೆಲಸ ಮಾಡಿದ್ದೇವೆ. ಆ ಒಂದು ಹೋರಾಟದಲ್ಲಿ ಈ ಪೊಲೀಸರ ದೌರ್ಜನ್ಯ ಆಗಿರ್ಬೋದು, ಸರ್ಕಾರದ ಒಂದು ಇವುದು ಅಸ್ವಸ್ಥ ಆಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲವೊಂದು ಆರೋಪಗಳಾಗಿರ್ಬೋದು, ಅವು ಎಲ್ಲವನ್ನು ಮೀರಿ ನಾವು ಇವತ್ತು ದೇಶದ ಒಬ್ಬ ಭ್ರಷ್ಟ ಮತ್ತು ಅಸಮರ್ಥ ಇವತ್ತು ಶಿಕ್ಷಣ ಒಬ್ಬ ಸಚಿವನನ್ನ ರಾಜೀನಾಮೆ ಪಡೆಯುವುದರೊಳಗೆ ಯಶಸ್ವಿ ಆಗಿದ್ದೇವೆ. ಆದ್ರೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನಮ್ಮ ಹೋರಾಟ ಇನ್ನೂ 2 ಬೇಡಿಕೆಗಳನ್ನ ಇವತ್ತು ಸರ್ಕಾರ ಇವತ್ತು ಈಡೇರಿಸಬೇಕು. ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, 22 ಏನು ಇವತ್ತು ವಿದ್ಯಾರ್ಥಿಗಳು ಇವತ್ತು ಸುಸೈಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಇವತ್ತು 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು. ಮತ್ತೆ ಇವತ್ತು ಆಂದೋಲನದಲ್ಲಿ ಇವತ್ತು ಏನ್ ಕೇಸ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಮೇಲೆ, ಆ ಒಂದು ಕೇಸ್ಗಳನ್ನ ಇವತ್ತು ಅವರು ವಾಪಸ್ ತಗೋಬೇಕು. ಮತ್ತೆ ಯಾರು ಹಲ್ಲೆ ಮಾಡಿದ್ದಾರೆ, ಸರ್ವಾಧಿಕಾರ ಮಾಡಿದ್ದಾರೆ ವಿದ್ಯಾರ್ಥಿಗಳ ಮೇಲೆ, ಇವತ್ತು ಏನು ತೀರಾ ತ್ವೀಚವಾಗಿ ಇವತ್ತು ನಡ್ಕೊಂಡಿದ್ದಾರೆ, ಆ ಒಂದು ಪೊಲೀಸ್ ವ್ಯವಸ್ಥೆನ ಇವತ್ತು ಆ ಪೊಲೀಸ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ಅವ್ರ ಮೇಲೆ ಕ್ರಮ ಆಗ್ಬೇಕಂತಕ್ಕಂಥ ಇನ್ನೂ ನಮ್ಮ ಒಂದು ಬೇಡಿಕೆಗಳಿದಾವೆ. ಆ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ಇನ್ನೂ ನಿರಂತರವಾಗಿರುತ್ತೆ.
ಮತ್ತೆ ಇವತ್ತು ನಾವು ತಾತ್ಪರ್ಯಭರಿತವಾಗಿ ಇವತ್ತು ನಾವು ಖುಷಿಯನ್ನ ಇವತ್ತು ದೇಶದ ಯುವ ಜನರಿಗೆ ಒಂದು ಮಟ್ಟದಲ್ಲಿ ಇವತ್ತು ಖುಷಿ ಸಿಕ್ಕಿದೆ ಅಂತೇಳಿ ಇವತ್ತು ಸ್ವೀಟ್ ಹಂಚುವ ಮೂಲಕ ಜಿಲ್ಲೆಯ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ವಿಜಯೋತ್ಸವನ್ನ ಆಚರಿಸ್ತಾ ಇದ್ದೀವಿ. ಇನ್ನು ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ. ಇನ್ನು ದೇಶ ಮಟ್ಟದಲ್ಲಿ ಈ ವಿದ್ಯಾರ್ಥಿ ಯುವ ಜನರ ಸಂಘಟಿಸುವಲ್ಲಿ ನಾವು ಈ ದೇಶವನ್ನು ಕಟ್ಟುವುದರಲ್ಲಿ ನಾವು ಮುನ್ನಡಿತೇವೆ ಅಂತೇಳಿ ಈ ಒಂದು ಸಮಾರಂಭ ಮೂಲಕ ವಿಜಯೋತ್ಸವದ ಮೂಲಕ ನಾನು ದೇಶದ ಯುವಕರಿಗೆ ಇವತ್ತು ಧನ್ಯವಾದ ತಿಳಿಸ್ತಾ ಇದ್ದೇನೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದನೇ ಪ್ರಜಾಪ್ರಭುತ್ವದ ವಿಕ್ಟರಿ ಆಗಿದೆ. ಇವತ್ತು ನೋಡ್ತಾ ಇದ್ದೀರಿ, ಇವತ್ತು ಎಷ್ಟು ಜನ, 20 ಜನ ಸತ್ರಲ್ಲ ಸರ್, 20 ಜನ. ಅದು ಯಾರು ಕೊಂದ್ರು? ಬಿಜೆಪಿ ಸರ್ಕಾರನೇ ಕೊಲ್ಲಂಗಾಯ್ತಲ್ಲ. ಇಷ್ಟು ನಾಲಾಯಕ ಸರ್ಕಾರ, ಎಷ್ಟು ಜನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಬಂದ ಸರ್ಕಾರ ಮನೆಯಂಗಿಲ್ಲ. ಎಲ್ಲಿವರೆಗೆ ಹೋರಾಟ ನಾವು ಮಾಡಂಗಿಲ್ಲ ಅಲ್ಲಿವರೆಗೆ ಮನೆಯಂಗಿಲ್ಲ. ಅದು ನಾವು ಯಾವುದೇ ಸಂಘ ಸಂಸ್ಥೆ ಜಾತಿ ಮತ ಭೇದವ ಎಲ್ಲ ಬಿಟ್ಟು ಬಂದ್ರೇನೆ ನಮ್ಮ ಜಯ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾನೆ. ಇವತ್ತು ನೋಡಿ, ಅಲ್ಲಿ ಜಂತರ್ ಮಂತರಲ್ಲಿ ಎಷ್ಟು ಜನ ದಾನ ಮಾಡಿದ್ರು, ಊಟ ಬಟ್ಟೆ ಇನ್ನಿದ್ರೆ ಏನ್ ಬೇಕಾದ್ರೂ ಸಹಾಯ ಮಾಡಿದ್ರು. ಯಾಕೆ ಸಹಾಯ ಮಾಡಿದ್ರು? ವಿದ್ಯಾರ್ಥಿಗಳು ಬೆಳೀಲಿ, ಅವ್ರ ಭವಿಷ್ಯ ಬೆಳಗಲಿ ಅಂತ ಹೇಳಿ ಎಲ್ಲರೂ ಬಂದ್ರು. ಇಂಥ ನಾಲಾಯಕ ಸರ್ಕಾರಕ್ಕೆ ಇವತ್ತು ನೋಡಿ, ಬರೀ ಧರೀಂದ್ರ ಪ್ರಧಾನ ಅಷ್ಟೇ ರಾಜೀನಾಮೆ ಕೊಟ್ರೆ ನಡೆಯಂಗಿಲ್ಲ. ಇವತ್ತು ಅಮಿತ್ ಶಾ ಮೋದಿನ ರಾಜೀನಾಮೆ ಕೊಡ್ಬೇಕಂತ ಬಯಸ್ತಾನೆ. ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೆಲೆ ಏರಿಕೆ ನೋಡ್ರಿ. ಅದು ನೋಡ್ರಿ, ಎಥನಾಲ್ ಅದು ತಂದಾನ. ಅವ ಗೋರ್ಕೆ ಯಾರು ಅವನ ಹೆಸರೇನ್ರಿ? ಗಡ್ಗಡಿಯ ಅದು ಎಥನಾಲ್ ತಂದ. ಅದು ಎಥನಾಲ್ ಹಾಕ್ಬೇಕಂತ ಪೆಟ್ರೋಲ್ ಅಲ್ಲಿ ಬಡ್ಕೋ ಆಗ್ತಾ ಇದೆ. ಭಾರತ ನಮ್ಮ ಬಡ ಜನತೆಗೆ ಮುದ್ದೆ ಮಾಡ್ತಿದ್ದಾನೆ. ಇವತ್ತು ನಾಲಾಯಕ ಸರ್ಕಾರ ತೊಲಗುವವರೆಗೆ ಇನ್ನೂ ಹೋರಾಟ ಇದೆ, ಬೆಳಂಗಿಲ್ಲ ಅಂತ ಹೇಳಕ್ ಬಯಸ್ತೇನೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆ ಹಿಡ್ಕೊಂಡು ಇವತ್ತಿನವರೆಗೂ ದೆಹಲಿಯಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಆದರೆ ಅವರು ಈಗ ರಾಜೀನಾಮೆ ಕೊಟ್ಟಿದ್ದು ಒಂಥರ ಖುಷಿನೂ ಇದೆ, ಒಂಥರ ದುಃಖನೂ ಇದೆ. ಆದ್ರೆ ನಮಗೆ ಇನ್ನೂ ಸಂಪೂರ್ಣವಾಗಿ ನಮಗದು ಪರಿಹಾರ ಸಿಕ್ಕಿಲ್ಲ. ಪರಿಹಾರ ನಮಗೆ ಯಾವಾಗ ಸಿಗುತ್ತದೆ ಅಂದ್ರೆ, ಆ ಶಿಕ್ಷಕರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳೇ ಆಗಲಿ ಯಾರೇ ಆಗಲಿ, ಅವರು ಕಾನೂನು ವಿರುದ್ಧವಾಗಿ ಒಂದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರಿಗೆ ಸಸ್ಪೆಂಡ್ ಮಾಡಬೇಕು. ಮತ್ತು ಯಾರ್ಯಾರು ಅವ್ರನ್ನು ಕೆಲವೊಂದು ಜನ ತೀರ್ಕೊಂಡಿದ್ದಾರೆ, ಅವ್ರ ಮನೆಗೆ ತಲಾ 1 ಕೋಟಿ ರೂಪಾಯಿ ನೀಡಬೇಕು. ಗೌರ್ಮೆಂಟ್ ಸರ್ಕಾರದಾಗ ನಾವು ಆದೇಶ ಮಾಡ್ತಾ ಇದೀವಿ. ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಇನ್ನೂ ಪ್ರತಿಭಟನೆ ಮಾಡ್ತೀವಿ. ಇದು ಇಲ್ಲಿಗೆ ಬಿಡುವುದಿಲ್ಲ. ಅವರಿಗೆ ನ್ಯಾಯ ದೊರಕುತನ ನಾವು ಇನ್ನು ಮುಂದುವರಿತೀವಿ. ಅದು ಕೇವಲ ಇದು ನಮ್ಮ ಒಬ್ಬರದೇ ಹೋರಾಟ ಅಲ್ಲ, ಇಡೀ ನಮ್ಮದು ದೇಶದ ಹೋರಾಟ ಅಂತೇಳಿ ನಾವು ಇವತ್ತಿಗೆ ನಾವು ಇಲ್ಲಿ. ಆದ್ರೆ ನಮಗೆ ಏನೋ ಒಂದು ಸ್ವೀಟ್ ಮುಖಾಂತರ ನಾವು ಒಂದು ಅರ್ಧ ನಮಗೆ ಖುಷಿಯಾಗಿದೆ ಅಷ್ಟೇ. ಅವನು ರಾಜೀನಾಮೆ ಕೊಟ್ಟಿದ್ದು ಅವ ಇದ್ದಿದ್ರೊಳಗೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಪ್ರತಿಯೊಂದು ಇದು ಮೋದಿ ಸರ್ಕಾರ ಬಂದು ನಮ್ಮನ್ನೆಲ್ಲಾ ಜೀವನನೇ ಸರ್ವನಾಶ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಇರಲಿ, ಇಂತ ಒಂದು ಅಧಿಕಾರಿಗಳಿಗೆ ಈ ಲುಚ್ಚಗಳಿಗೆ ಏನು ಇದು ಮಾಡ್ತಿದಾರಲ್ಲ, ಮೊದಲು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತೇಳಿ ನಾನು 2 ಮಾತು. ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಯುವ ಜನರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ದಿನಮಾನದಲ್ಲಿ ಎಚ್ಚರದಿಂದ ಕೇಂದ್ರ ಸರ್ಕಾರ ನಡೆದುಕೊಳ್ಳಬೇಕಾಗ್ತದೆ. ನನ್ನ ಮನಸ್ಸೋ ಇಚ್ಛೆ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ತಕ್ಕಂಥದ್ದಕ್ಕೆ ನಾವು ಒಪ್ಪೋದಿಲ್ಲ. ನಿಮ್ಮ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಕೋಮು ಗಲಭೆಗಳಿಗೆ ನಾವು ಕಿವಿ ಕೊಡೋದಿಲ್ಲ. ನಾವೆಲ್ಲರೂ ಕೂಡ ದೇಶದ ಪರವಾಗಿದ್ದೇವೆ, ನಮ್ಮ ಬದುಕಿನ ಪರವಾಗಿದ್ದೇವೆ, ದೇಶದ ಸ್ವಾಭಿಮಾನಿಗಳಾಗಿದ್ದೇವೆ. ದೇಶಕ್ಕೆ ಆತಂಕ ಬಂದಾಗ ನಾವು ತಡೆದುಕೊಳ್ಳಲ್ಲ ಅಂತಕ್ಕಂಥ ಸಂದೇಶವನ್ನ ಈ ಜನರೇಷನ್ ಗ್ಯಾಪ್ ಇರ್ತಕ್ಕಂಥ ಜನಜಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಪೆಟ್ಟು. ಇದನ್ನ ಕೇಂದ್ರ ಸರ್ಕಾರ ಎಚ್ಚರಿಕೆಯಿಂದ ನೋಡಬೇಕು ಮತ್ತು ಎಚ್ಚರಿಕೆಯಿಂದಲೇ ಇದಕ್ಕೇನಪ್ಪ ಉತ್ತರವನ್ನು ಕೂಡ ಹುಡುಕಬೇಕಾಗ್ತದೆ. ಒಂದ್ ವೇಳೆ ಇದೇ ರೀತಿ ನೀವು ಮಂಡತನ ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಮಾನದಲ್ಲಿ ಇದೇ ಎಚ್ಚೆತ್ತ ಯುವ ಜನತೆ ನಿಮ್ಮ ಪಾರ್ಲಿಮೆಂಟ್ಗೂ ನುಗ್ತಾರೆ, ನಿಮ್ಮ ಮನೆಗಳಿಗೂ ನುಗ್ತಾರೆ. ಅದನ್ನ ಪಕ್ಕದ ಬಾಂಗ್ಲಾದೇಶದಲ್ಲಿ ನೋಡಿದ್ದೀರಿ, ಪಕ್ಕದ ಶ್ರೀಲಂಕಾದಲ್ಲಿ ನೋಡಿದ್ದೀರಿ, ಪಾಕಿಸ್ತಾನದಲ್ಲಿ ನೋಡಿದ್ದೀರಿ, ವಿವಿಧ ದೇಶಗಳಲ್ಲಿ ಕೂಡ ನೋಡಿದ್ದೀರಿ. ಅದೇ ಮಾದರಿಯ ಹೋರಾಟಗಳು ಭಾರತ ದೇಶದಲ್ಲಿ ಯಾಕಪ್ಪ ಅಂದ್ರೆ ಮತ್ತೆ ಮರುಕಳಿಸ್ತವೆ ಅಂತಂದ್ರೆ, ನಿಮ್ಮಂತ ನೀಚ ಮನಸ್ಥಿತಿಯ ಒಂದು ಕೆಟ್ಟ ಮನಸ್ಥಿತಿಯ ಏನಪ್ಪಾ ಅಂತಂದ್ರೆ ದೇಶವನ್ನ ಅಧೋಗತಿಗೆ ಒಯ್ತಕ್ಕಂಥ ಮನಸ್ಥಿತಿಯ ನಾಯಕರು ಬಂದು ಏನ್ ದೇಶ ಹಾಳಾಕತ್ತಿದಿರಲ್ಲ, ಇದನ್ನ ಯುವ ಜನತೆ ಸೇರಿಸಿಕೊಳ್ಳಲ್ಲ ಅನ್ನತಕ್ಕಂಥದ್ದಕ್ಕೆ ಒಂದು ಉದಾಹರಣೆ. ಆ ಕಾರಣಕ್ಕಾಗಿ ಮುಂದಿನ ದಿನಮಾನದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಮುಂದಿನ ಹೋರಾಟ ಕೂಡ ನಿರಂತರವಾಗಿರ್ತದೆ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇನ್ನು ನೀಟ್ ರದ್ದಾಗಬೇಕು ಮತ್ತು ಇರ್ತಕ್ಕಂಥ ಏಜೆನ್ಸಿ ಕೂಡ ರದ್ದಾಗಬೇಕು ಅಂತಕ್ಕಂಥ ಹೋರಾಟವನ್ನು ಮುಂದುವರಿಸ್ತಾ, ನಮ್ಮ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ. ಅದೇ ರೀತಿ ನೀವು ಮುಖ್ಯಮಂತ್ರಿ ಪ್ರಧಾನ
ಪ್ರಧಾನಮಂತ್ರಿಯವರು ಕೂಡ ಎಚ್ಚರಿಕೆಯನ್ನು ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಏನು ಹೋರಾಟ ಕಳೆದ 37 ದಿವಸಗಳಿಂದ ನಡೆಯಿತು. ಬರೀ ಡೆಲ್ಲಿಯ ಜಂತರ್ ಮಂತರದಲ್ಲಿ ಪ್ರಾರಂಭ ಆಗಿರುವಂತಹ ಹೋರಾಟ ದೇಶದ ಮೂಲೆ ಮೂಲೆಯಲ್ಲಿ ಅಷ್ಟೇ ಅಲ್ಲ, ಲಂಡನ್, ನ್ಯೂಯಾರ್ಕ್ನಲ್ಲಿ ಕೂಡ ಪ್ರತಿಭಟನೆಗಳಾಗಿದೆ. ವಿದೇಶದಲ್ಲಿರುವಂತಹ ಭಾರತೀಯರು ಕೂಡ ಈ ಒಂದು ಹೋರಾಟಕ್ಕೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. 22 ಜನ ಯುವಕರು ಪ್ರಾಣ ಕೊಟ್ಟಿರುವಂತಹ ಘಟನೆ, ಈ ಪರೀಕ್ಷೆಯಲ್ಲಿ ಆಗಿರುವಂತಹ ಅವ್ಯವಹಾರಗಳಿಂದಾಗಿ ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದ್ರೆ 37 ದಿವಸ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಆಗಬೇಕಾಯಿತು. ಯಾಕಂತಂದ್ರೆ ಇದು ಧರ್ಮೇಂದ್ರ ಪ್ರಧಾನ ಪ್ರಶ್ನೆ ಅಲ್ಲ, ನಮ್ಮ ದೇಶವನ್ನು ಆಳ್ತಾ ಇರುವಂತ ಬಿಜೆಪಿ ಸರ್ಕಾರದ ಪ್ರಧಾನಿಗಳೇನಿದಾರಲ್ಲ ನರೇಂದ್ರ ಮೋದಿ ಅವರ ಪ್ರಶ್ನೆ ಇದೆ. ಅವರು ಭ್ರಷ್ಟಾಚಾರವನ್ನ ಬೆಂಬಲಿಸ್ತಾ ಇದ್ದಾರೆ. ನಾನು ತಿನ್ನುವುದಿಲ್ಲ, ತಿನ್ನಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು. ಇವತ್ತು ತಿನ್ನುವವರನ್ನ ಪೋಷಣೆ ಮಾಡಿ ಬೆಳೆಸ್ತಾ ಇದ್ದಾರೆ. ದೇಶದಾದ್ಯಂತ ಅಧಿಕಾರದಲ್ಲಿ ಬಂದಂತವರೆಲ್ಲರೂ ಕೂಡ ಕಡು ಭ್ರಷ್ಟರಾಗಿರುವಂತವರು ಬಿಜೆಪಿ ಸೇರ್ಕೊಂಡ ನಂತರ ಅವರು ಸ್ವಚ್ಛ ಆಗಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಪರೀಕ್ಷೆಯಲ್ಲಿ ಹಗರಣ ಆಗಿದೆ ಅಂದ್ರೆ ಇಲ್ಲಿವರೆಗೆ ಒಬ್ಬ ಅಧಿಕಾರಿನೂ ಕೂಡ ತಲೆದಂಡ ಮಾಡಿರಲಿಲ್ಲ. ಇದು ಕೇವಲ ಕಣ್ಣೊರೆಸುವ ತಂತ್ರ. ಮೋದಿ ಅವ್ರಿಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಒಂದ್ ವೇಳೆ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ಕೊಡದೇ ಇದ್ರೆ ನಾಳೆ ನನ್ನ ರಾಜೀನಾಮೆಗೆ ಕುತ್ತು ಬರ್ತದೆ, ನನ್ನ ಅಧಿಕಾರಕ್ಕೆ ಕುತ್ತು ಬರ್ತದೆ ಅನ್ನುವಂತ ಭಯದಿಂದ, ಚಳವಳಿಯ ಒತ್ತಡದಿಂದ ಯುವಜನತೆ ಮುಖ್ಯವಾಗಿ ಇಡೀ ದೇಶದಾದ್ಯಂತ ಏನು ಬೀದಿಯಲ್ಲಿ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ರು, ಅದಕ್ಕೆ ಎದುರು ಬಿಟ್ಟು ಇವರು ಇವತ್ತ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಎಳೆ ಮಕ್ಕಳು ನ್ಯಾಯಕ್ಕೋಸ್ಕರ ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಅವ್ರ ಮೇಲೆ ವಾಟರ್ ಫಿರಂಗಿ ಅಷ್ಟೇ ಅಲ್ಲ, ಮಳೆ ಇರುವಂತ ಲಾಠಿಯಿಂದ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ರಕ್ತ ಸುರಿದಿದ್ದಾರೆ ಜಂತರ್ ಮಂತರ್ನಲ್ಲಿ. ಇವತ್ತ ಅದು ತನಿಖೆ ಆಗಬೇಕು. ಯಾರು ಮಾಡಿದ್ರೆ ಈ ಕೆಲಸ ಅವ್ರಿಗೆ ಶಿಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ ಇವತ್ತೇನು ಒಪ್ಪಿಕೊಂಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಅದನ್ನು ಸ್ವಾಗತಿಸಬಹುದು. ಆದ್ರೆ ಇಷ್ಟಕ್ಕೆ ಈ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಯಾಕಂದ್ರೆ ಇದು ಬರೇ ಮೊನ್ನೆ ಎಕ್ಸಾಮ್ ಅಲ್ಲ, ಹಲವಾರು ಎಕ್ಸಾಮ್ ಲೀಕ್ ಆಗಿದೆ. ನಾವು ಇವತ್ತ ಕೇಳಬೇಕಾಗಿರೋದು, ಏನು ಮೊದಲು ಪರೀಕ್ಷೆ ಇತ್ತಲ್ಲ ಆಯಾ ರಾಜ್ಯಗಳಲ್ಲಿ ಕಂಡಕ್ಟ್ ಮಾಡೋದು, ಅದನ್ನೇ ಮುಂದುವರಿಸಬೇಕು. ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ NTA ಅನ್ನುವಂಥದ್ದು, ಇದು ಭ್ರಷ್ಟಾಚಾರದ ಕೂಪ ಆಗಿದೆ. ಇನ್ನು ಫಸ್ಟ್ ರದ್ದುಗೊಳಿಸಿ ಆಯಾ ರಾಜ್ಯಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನಡೆಸುವ ವ್ಯವಸ್ಥೆ ಆಗಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಒತ್ತಾಯಿಸ್ತಾ, ಮತ್ತು ಇವತ್ತಿನ ಈ ಹೋರಾಟ ಯಶಸ್ವಿ ಕಾರಣೀಭೂತರಾಗಿರುವಂತಹ ಇಡೀ ದೇಶ ವಿದೇಶದಲ್ಲಿರುವಂತಹ ವಿದ್ಯಾರ್ಥಿ ಯೋಜನೆಗಳು ಮುಖ್ಯವಾಗಿ, ಮತ್ತು ಸಿಜೆಪಿ ಪಕ್ಷ, ಕಾಕ್ರೋಚ್ ಪಕ್ಷ, ನಿನ್ನೆ ಮೊನ್ನೆ ಹುಟ್ಟಿರುವಂತಹ ಪಕ್ಷ, ಅವರ ಸ್ಪಿರಿಟ್ ಮೆಚ್ಚಲೇಬೇಕು, ಅವರ ಹೋರಾಟವನ್ನು ಮೆಚ್ಚಲೇಬೇಕು. ಅದು ಏನೇ ಭಿನ್ನಾಭಿಪ್ರಾಯ ನಮಗಿದ್ರು ಕೂಡ ಅವರ ಹೋರಾಟ ಇವತ್ತ ಜಯಕ್ಕೆ ಕಾರಣ ಆಗಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ದೇಶದಲ್ಲಿ ಇವತ್ತು ಏನು ವಿರೋಧ ಪಕ್ಷಗಳು ಸತ್ತು ಹೋಗಿರುವಂತ ಧ್ವನಿ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿಯೂ ಕೂಡ ದೇಶದಲ್ಲಿ ನಡೀತಾ ಇರತಕ್ಕಂತ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಏನು ಈ ನೀಟ್ ಎಕ್ಸಾಮ್ ಆಗಿರ್ಬೋದು, ಜೀಟ್ ಆಗಿರ್ಬೋದು, CET ಆಗಿರ್ಬೋದು, ಇವೆಲ್ಲರ ಭ್ರಷ್ಟಾಚಾರವನ್ನು ವಿರೋಧಿಸಿ ಯಾರು ಇವತ್ತು ಕೇಳದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಈ ದೇಶದ ವಿದ್ಯಾರ್ಥಿ ಯುವ ಜನರು ಇವತ್ತು ಧೈರ್ಯವಾಗಿ ಈ ದೇಶವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ, ಈ ಒಂದು ಬಂಡ ಸರ್ಕಾರವನ್ನ ನಾವು ಕೆಳಗಿಳಿಸ್ತೇವೆ ಅಂತಕ್ಕಂಥ ಒಂದು ಧೈರ್ಯದೊಂದಿಗೆ, ಆಶಾಭಾವದೊಂದಿಗೆ ಇವತ್ತು ಈ ದೇಶದ ತುಂಬಾ ಇವತ್ತು ಆಂದೋಲನಗಳನ್ನು ಮಾಡಿ, ಚಳವಳಿಗಳನ್ನು ಮಾಡಿ, ಇಡೀ ಪ್ರಪಂಚಕ್ಕೆ ಇಲ್ಲಿಯ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಭ್ರಷ್ಟತೆಯನ್ನ ಇಡೀ ಪ್ರಪಂಚಕ್ಕೆ ತೋರಿಸಿ ಇವತ್ತು ಗೆಲುವನ್ನು ಸಾಧಿಸಿದರೆ, ಇವತ್ತು ಈ ಸರ್ಕಾರವನ್ನ ಮಣಿಸಿದ್ದಾರೆ. ಈ ಸರ್ಕಾರದ ಒಂದು ಸರ್ವಾಧಿಕಾರವನ್ನ ಇವತ್ತು ಏನು ಮೆಟ್ಟಿ ನಿಂತಿದ್ದಾರೆ, ಅದನ್ನ ನಾವು ಈ ದೇಶ ಇವತ್ತು ನೋಡ್ತಾ ಇದೆ. ಅದಕ್ಕಾಗಿ ಇವತ್ತಿನ ಸರ್ಕಾರಕ್ಕೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ, ಇವತ್ತು ಈ ದೇಶದಲ್ಲಿ ನೀವು ಏನೂ ಕೊಡೋದು ಬೇಕಾಗಿಲ್ಲ. ಈ ದೇಶದ ಇವತ್ತು ಯುವ ಜನತೆಗೆ ಒಂದು ಶಿಕ್ಷಣವನ್ನ, ಒಂದು ಆರೋಗ್ಯವನ್ನ ಇವತ್ತು ನೀವು ಉಚಿತವಾಗಿ ಇಲ್ಲ ಒಂದು ಕನ್ವೆನ್ಷನ್ ರೀತಿಯಲ್ಲಿ ನೀವು ನೀಡಿದ್ದಕ್ಕೆ ಆದ್ರೆ ಈ ದೇಶವನ್ನ ಇನ್ನು ವಿಶ್ವಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಇವತ್ತು ಮಾದರಿಯುವಂತ ನಿಟ್ಟಿನಲ್ಲಿ ಈ ದೇಶದ ಯುವ ಜನತೆ ಮತ್ತು ಯುವಕರು ಇವತ್ತು ಕಾಪಾಡ್ತಾರೆ. ಅದನ್ನ ಬಿಟ್ಟು ನಿಮ್ಮ ಸರ್ವಾಧಿಕಾರ ದೋಣೆಯನ್ನ ಕಟ್ಟಿ ಇವತ್ತು ಈ ದೇಶದ ಮೇಲೆ, ಈ ದೇಶದ ಯುವ ಜನರ ಮೇಲೆ ನೀವು ದಬ್ಬಾಳಿಕೆ, ದೌರ್ಜನ್ಯ ಇವತ್ತು ಏನಾದರೂ ನೀವು ಮಾಡ್ತೀನಿ ಅಂದ್ಕೊಂಡಿದ್ರೆ ಇವತ್ತೇನು ಮಂಡಿ ಊರಿದ್ದಿಲ್ಲ, ಈ ದೇಶದಿಂದ ಇವತ್ತು ಬರೀ ನಿಮ್ಮ ರಾಜೀನಾಮೆಯನ್ನು ಪಡೆದಿರಬಹುದು.
ಮುಂದಿನ ದಿನಮಾನಗಳಲ್ಲಿ ನಾವು ಯುವಕರು ಈ ದೇಶವನ್ನೇ ಬಿಟ್ಟು ಓಡಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನಿಮ್ಮ ಮೇಲೆ ಇವತ್ತು ಹೇಳ್ತೇವೆ, ನಿಮ್ಮ ವಿರುದ್ಧ ನಾವು ಹೋರಾಡ್ತೇವೆ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಏನು ಈ ಒಂದು ರಾಜೀನಾಮೆ ಪಡೆದಿದ್ದಾರೆ, ಇವತ್ತು ಈ ಭ್ರಷ್ಟ ಒಬ್ಬ ಶಿಕ್ಷಣ ವ್ಯವಸ್ಥೆ ರಾಜೀನಾಮೆ ಇದು ತಾತ್ಕಾಲಿಕವಾದ ಮಾತ್ರ. ನಾವು ಮುಂದಿನ ದಿನಮಾನಗಳಲ್ಲಿ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಇನ್ನೂ ಜನಾಂದೋಲನವಾಗಿ ತಳಮಟ್ಟದಲ್ಲಿ ನಾವು ಇವತ್ತು ಚಳವಳಿಯನ್ನು ಕಟ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ, ಈ ವಿಜಯೋತ್ಸವ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು ಅಕ್ಷಯ್. ಏನು ಒಂದು ವಿದ್ಯಾರ್ಥಿ ವಚನ ಚಳವಳಿ ದೊಡ್ಡ ಮಟ್ಟದಲ್ಲಿ ಆಯ್ತು. ಅದಕ್ಕೆ ಕೇಂದ್ರ ಸರ್ಕಾರ ಅವರ ಹೋರಾಟಕ್ಕೆ ಬೆಳೆದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಇಷ್ಟಕ್ಕೆ ನಮ್ಗೆ ಹೋರಾಟ ಮುಗಿಲಿಲ್ಲ ಸ್ನೇಹಿತರೆ. ಮುಖ್ಯವಾಗಿ ನಾವಿಲ್ಲಿ ಏನ್ ಯೋಚನೆ ಮಾಡ್ಬೇಕಂತಂದ್ರೆ, ಏನು 23 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು. ಅವ್ರ ಕುಟುಂಬದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನರೇಂದ್ರ ಮೋದಿ ಅವರು. ಅದೇ ರೀತಿಯಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದ್ರ ಮೊದಲು ಗೊತ್ತಾಗಬೇಕು. ಈ ಮೊದಲು ಏನಿತ್ತು ಸಿಇಟಿ ಮುಖಾಂತರ ಯಾವ ರೀತಿಯಾಗಿ ನೀಟ್ ಎಕ್ಸಾಮ್ ನಲ್ಲಿ ನೀಟ್ ತೆಗೆದು ಸಿಇಟಿನ ಮಾಡಬೇಕು. ಪ್ರತ್ಯೇಕವಾಗಿ ರಾಜ್ಯಗಳಲ್ಲಿ ಅವರವರ ವಿದ್ಯಾರ್ಥಿಗಳು ಸಿಇಟಿ ಮುಖಾಂತರ ಪಾಸ್ ಆಗಿ ಅವರು ಒಂದು ಮುಂದಿನ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು. ಮತ್ತೆ ಮುಖ್ಯವಾಗಿ ಹೆಚ್ಚು ಗೌರ್ಮೆಂಟ್ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡಕ್ಕೆ ಇಲ್ಲಿ ನಾವು ಒತ್ತಡ ಹಾಕಬೇಕು. ಅದ್ರ ಜೊತೆಗೆ ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳನ್ನ ಎಷ್ಟು ಪೂರ್ವವಾಗಿ ಕೇಂದ್ರ ಸರ್ಕಾರ ನಡೆಸ್ಕೊಂಡಿದೆ ಅಂದ್ರೆ, ಅವರು ನಿಜವಾಗ್ಲೂ ಕೂಡ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ವ್ಯಕ್ತಿಗಳಂತೂ ಖಂಡಿತ ಆಗಿರೋ ಸಾಧ್ಯ ಇಲ್ಲ ಸ್ನೇಹಿತರೆ. ಇಲ್ಲಿ ಭಗತ್ ಸಿಂಗ್, ನೇತಾಜಿ ಹುಟ್ಟಿರ್ತಕ್ಕಂಥ ನೆಲ ಇದು. ಇಲ್ಲಿ ಇವರ ಕೇಂದ್ರ ಸರ್ಕಾರದ ಯಾವುದೇ ರೀತಿಯಂತ ಆಟ ನಡೆಯಲ್ಲ. ನಮ್ಮ ಹೋರಾಟ ನಾವು ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಇನ್ನು ಮುಂದುವರೆದು ದೊಡ್ಡ ಹೋರಾಟ ಚಳವಳಿಗೆ ನಾವೆಲ್ಲ ಸಜ್ಜಾಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏನು ವಿದ್ಯಾರ್ಥಿ ಸಮೂಹ ಇದೆ, ಆಮೇಲೆ ಎಲ್ಲಾ ಸಂಘಟನೆ ಹೋರಾಟಗಳ ಸಂಘಟನೆ ಅದಾವೆ, ಅವ್ರಿಗೆಲ್ಲರಿಗೆ ಅಭಿನಂದನೆ ಹೇಳ್ಬೇಕು. ನಮಗೆ ಈ ಒಂದು ಹೋರಾಟ ಹೆಂಗಿದೆಯಪ್ಪ ಅಂತಂದ್ರೆ, ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಏನು ರಾಜಕೀಯ ನಾವು ಕೆಲಸ ಮಾಡ್ಲಿಕ್ಕಪ್ಪ ಅಂದ್ರೆ ಏನು ಬದಲಾವಣೆ ಮಾಡ್ತಾರ ಅನ್ನಕ ಒಂದು ಎಚ್ಚರಿಕೆ ಗಂಟೆಯಾಗಿ ಜನರಿಗೆ ತೋರಿಸಿದ್ದಾರೆ. ಇಲ್ಲೇ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಈ ಎಲ್ಲ ಏನಪ್ಪಾ ಅಂದ್ರೆ ನಾವು ಹೋರಾಟಗಾರರಾದ್ರು ಏನ್ ತಿಳ್ಕೊಂಡ್ಬಿಟ್ಟಾರ ಅಂದ್ರೆ, ಹೋರಾಟ ಮಾಡ್ತಾರ, ಮನವಿ ಕೊಡ್ತಾರ, ಹೋಗ್ತಾರ. ಇದು ಒಂದು ಕಾರಣ ಆಗಿದೆ. ಹಲವಾರು ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಾಗಿದ್ದಾವೆ. ಆ ಹೋರಾಟಗಳ ಬಗ್ಗೆ ಜನಪ್ರತಿನಿಧಿಗಳಾಗಲಿ, ಜಿಲ್ಲಾಡಳಿತ ಆಗಲಿ ಯಾವುದೂ ಒಂದು ಆಕ್ಷನ್ ತಗೋತಾ ಇಲ್ಲ. ಆಕ್ಷನ್ ತಗೊಂಡ್ರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಕೆಲಸ ಆಗಂಗಿರ್ಬೇಕು. ಅದಕ್ಕೆ ಹೋರಾಟಕ್ಕೆ ಒಂದು ಬೆಲೆ ಬರುತ್ತೆ. ಈ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಗಂಟೆಗಿದೆ. ಇನ್ನು ಮುಂಬರುವಂತ ದಿನಗಳಲ್ಲಿ ಯಾರೇ ಹೋರಾಟ ಮಾಡಿರೋದಕ್ಕೆ ಎಲ್ಲರೂ ಬರ್ತಾರೆ ಅನ್ನಕ್ಕೆ ಇದೊಂದು ಉದಾಹರಣೆ ಇದೆ. ಇಷ್ಟು ಹೇಳೋದಕ್ಕೆ ದೇಶದಲ್ಲಿ ನಡೆದಂತ ಯುವ ಜನತೆ, ಅದರಲ್ಲಿ ವಿದ್ಯಾರ್ಥಿ ವರ್ಗದ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ಅದರಲ್ಲಿ ವಿಶೇಷವಾಗಿ ಮೊದಲನೇ ದಿನ ಧರಣಿ ಕೂತಾಗ ನನಗೆ ಇಲ್ಲಿ ಅಣಗಿಸ್ತಾ ಇದ್ರು, ನಿಮ್ಮ ಹೋರಾಟಕ್ಕೆ 2 ಕೋಟಿ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರಿ, ಆದ್ರೆ 650 ಜನ ಇಲ್ಲ ಅಂತೇಳಿ ನನ್ನನ್ನು ಅಣಕಿಸ್ತಾ ಇದ್ರು. ಕಾದ್ ನೋಡ್ತಾ ಇರಿ ಅಂತ ಹೇಳಿದ್ದೆ ನಾನು. ಬಹುಶಃ ಕಾದ್ ನೋಡ್ತಾ ಇರಿ ಅಂದಾಗ ಇವತ್ತು ಮಾತಾಡಿಸೋಂತ ಮುಖ ಇಲ್ಲ ಅವ್ರಿಗೆ. ಇವತ್ತು ನಾವು ಹೋಗಿ ಇವತ್ತು ಅವ್ರ ಮುಂದೆ ನಗ್ತಾ ಇದ್ದೆ. ನಗ್ತಿರ್ಬೇಕಾದ್ರೆ ಅವ್ರಿಗೊಂದು ಮುಜುಗರ, ಆಶ್ಚರ್ಯ ಆಗ್ತಾ ಇತ್ತು. ಆದ್ರೆ ಇಷ್ಟೇ ಹೇಳೋದು, ಇವತ್ತು ಯುವ ಜನತೆ ಮುಂದೆ, ಈ ದೇಶದ ಜನತೆ ಮುಂದೆ ಯಾವುದೂ ದೊಡ್ಡದಲ್ಲ ಅಂತೇಳಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರ ಎಷ್ಟೇ ಬಲಿಷ್ಠವಾಗಿರಲಿ, ಮಣಿಸುವಂತ ಶಕ್ತಿ ಯುವ ಜನತೆಯಲ್ಲಿ ಇದೆ ಅಂತೇಳಿ ತೋರಿಸುವಂತವ್ರೆ ಇವತ್ತು ವಿದ್ಯಾರ್ಥಿ ವರ್ಗ. ಅದರಲ್ಲಿ ವಿಶೇಷವಾಗಿ ಹಲವು ಸಂಘಟನೆಗಳು ಬಂದು ಸೇರ್ಕೊಳ್ಳೋದಷ್ಟೇ ಅಲ್ಲದೇ ವಕೀಲರಾದಿಯಾಗಿ ಬೇರೆ ಬೇರೆ ವಿವಿಧ ಪ್ರಗತಿಪರ ಸಂಘಟನೆಗಳು ಸೇರ್ಕೊಂಡು ಇವತ್ತು ದೇಶದಲ್ಲಿ ಈ ಹೋರಾಟವನ್ನು ಕಿಚ್ಚು ಹಚ್ಚಿದಂತ ಉದಾಹರಣೆಗಳಿದೆ. ಅದರ ಜೊತೆಗೆ ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದು ಪೊಲೀಸ್ ಲಾಠಿ ಚಾರ್ಜ್ ಆಯ್ತು, ಅಶ್ರುವಾಯು ಆಯ್ತು, ಅದರ ಜೊತೆಗೆ ನೀರಿನ ಮೂಲಕ ಅಲ್ಲಿ ನೀರು ಸಿಡಿಸಿರುವಂತದ್ದು, ಅದರ ಜೊತೆಗೆ ಬುಲೆಟ್ ಅನ್ನು ಹಾರಿಸಿರುವಂತದ್ದು, ಇನ್ನೂ ಹಲವು ಘಟನೆಗಳು ನಡೆದುವುದು. ಅದರ ಜೊತೆಗೆ ಪೊಲೀಸ್ನವರು ಎಷ್ಟು ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಇನ್ನುಳಿದ ಗುಂಡಾಗಳು ಬಂದು ಅದರದ ಲಾಭವನ್ನು ಪಡ್ಕೊಂಡ್ರಲ್ಲ, ಅದು ನೋವಿನ ಸಂಗತಿ. ಅದನ್ನೇನಪ್ಪ ಅಂದ್ರೆ ಇವತ್ತು ತನಿಖೆ ಮಾಡಿ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕಂತ ಒಂದು ಕಡೆ ಹೇಳಬಯಸ್ತಾ ಇದ್ರಿ. ಅದರ ಜೊತೆಗೆ ನಾನು ಹೇಳೋದಿಷ್ಟೇ, ಅಲ್ಲಿ ಎಲ್ಲ ಯುವಕರಿಗೆ ಅನಂತರ ವಿದ್ಯಾರ್ಥಿಗಳಿಗೆ ಹೊಡೆದಂತ ಪೊಲೀಸ್ನವರಿಗೂ, ಅದರ ಜೊತೆಗೆ ಹೊಡೆಸ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ, ವಿಜಯೋತ್ಸವ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.